ಬಹಳ ಪತ್ರಿಕೆಗಳನ್ನು ಓದೋದಕ್ಕೆ ಬೇಸರ ಆಗುತ್ತೆ. ಕಾಂಗ್ರೆಸ್ಸಿನ ಮಿತಿಮೀರಿದ ಗುಂಪುಗಾರಿಕೆ. ನಾನು ಕೂಡ 5 ಬಾರಿ MLA ಆಗಿದ್ದೇನೆ, ವಿವಿಧ ಇಲಾಖೆ ಮಂತ್ರಿಗಳಾಗಿದ್ದೇನೆ, ಉಪಮುಖ್ಯಮಂತ್ರಿಗಳು ಆಗಿದ್ದೀನಿ. ಆದರೆ ಇಂಥ ಸರ್ಕಾರ ಇಡೀ ರಾಜ್ಯದ ಜನ ಎಂದೂ ನೋಡಿಲ್ಲ, ನಾನು ನೋಡಲಿಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಹಿಂಬಾಲಕರು. ಸಿದ್ದರಾಮಯ್ಯ ಇನ್ನು 5 ವರ್ಷ ಇವರೇ ಮುಂದುವರಿತಾರೆ. DK ಶಿವಕುಮಾರ್ ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ದಲಿತ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ದಲಿತ ನಾಯಕರುಗಳು ಎಲ್ಲ ಅವರ ಹಿಂಬಾಲಕರ ಮುಖಾಂತರ ಹೇಳಿಕೆಗಳು. ಮತ್ತೆಲ್ಲರೂ ಹೇಳ್ತಾರೆ ಈ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳ್ಳದೆ. ಹೈಕಮಾಂಡ್ ಹಾಗಾದ್ರೆ ಬದುಕಿದೆಯೋ ಸತ್ತಿದೆಯೋ? ಎಷ್ಟು ದಿನ ಈ ಒಂದು ಕೆಟ್ಟ ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ, ಟಿವಿನಲ್ಲಿ ನೋಡ್ತಾ ಇರಬೇಕು? ಪೂರ್ಣ ಬಹುಮತ ಇರೋಂಥ ಕಾಂಗ್ರೆಸ್, 125 ವರ್ಷದ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೀಗೆ ಬಂದರೆ ಇನ್ನು ಎಲ್ಲ ಕಡೆ ನಾಶ ಆದಂಗೆ ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ನಾಶ ಆಗೇ ಆಗತ್ತೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಉತ್ತರ ಇಲ್ಲ. ರೂಲಿಂಗ್ ಪಾರ್ಟಿಯವರು ಕೂಗ್ತಾರೆ ಅಂತಂದ ತಕ್ಷಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು, ಪ್ರತಿಯೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ಹಣವನ್ನು ಅವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತೇವೆ. ಕನ್ನಡಿಯಲ್ಲಿ ಗಂಟು. ಇವತ್ತಿನ ತನಕ 1 ರೂಪಾಯಿ ರಿಲೀಸ್ ಆಗಲಿಲ್ಲ. ಆ ಶಾಸಕರು ಕೇಳಕ್ಕೆ ಹೋಗ್ತಿಲ್ಲ. ಜೋರಾಗಿ ಕೇಳಿದ್ರೆ ನಾನು ಎಲ್ಲಿ ಮಂತ್ರಿ ಸ್ಥಾನ ಸಿಕ್ಕತ್ತೋ ಇಲ್ಲೋ. ಎಲ್ಲರದ್ದು ಅಧಿಕಾರ ದಾಹ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಇಡೀ ಕ್ಯಾಬಿನೆಟ್ ಸಚಿವರು ಎಲ್ಲ ಕಾಂಗ್ರೆಸ್ ಶಾಸಕರು ಅಧಿಕಾರ ದಾಹ. ನಾನು ಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಇದರಲ್ಲೇ 140 ಜನ ಕಾಂಗ್ರೆಸ್ ಶಾಸಕರು ತೊಡಗಿರೋದ್ರಿಂದ ಜನರ ಬಗ್ಗೆ ಒಂದು ಚೂರು ಚಿಂತನೆ ಅವ್ರು ಯಾರಿಗೂ ಇಲ್ಲ.